टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬೆಂಗಳೂರಿನಲ್ಲಿ ನಡೆದ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಭೈರತಿ ಬಸವರಾಜ್ ಮೇಲೆ ತೂಗುಗತ್ತಿ ತೂಗ್ತಾ ಇದೆ. ಜಗ್ಗನ ಜೊತೆ ಸಂಬಂಧ ಇಲ್ಲ ಅಂತ ಹೇಳಿ ಬಂಧನ ಭೀತಿಯಿಂದ ಪಾರಾಗಿದ್ದ ಭೈರತಿಗೆ ಈಗ ಪಿಎಗೆ ಪೊಲೀಸರು ನೀಡಿದಂತ ನೋಟಿಸ್ ತಲೆನೋವು ತರಿಸಿದೆ. ಬಿಕ್ಲು ಶಿವ ಕೊಲೆ ಕೇಸ್ ತನಿಖೆ ಸಿಐಡಿ ಹೆಗಲಿಗೆ. ಪಿಎಗೆ ನೋಟಿಸ್, ಭೈರತಿ ಬಸವರಾಜ್ಗೆ ಟೆನ್ಷನ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ 2 ಬಾರಿ ಪೊಲೀಸರ ವಿಚಾರಣೆ ಎದುರಿಸಿದ್ದಾರೆ. ತನಿಖಾಧಿಕಾರಿ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆ ದಾಖಲಿಸಿದ್ದಾರೆ. 2 ಬಾರಿ ಹತ್ಯೆ ಪ್ರಕರಣದ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನ ಜೊತೆಗಿನ ನಂಟಿನ ಬಗ್ಗೆನೂ ಹೇಳಿದ್ದಾರೆ. ಆದ್ರೆ ಕೊಲೆಗೂ ತಮಗೂ ಸಂಬಂಧವಿಲ್ಲ ಅಂದಿದ್ದಾರೆ. ಹೀಗಾಗಿ ಭೈರತಿ ಬಸವರಾಜ್ ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ಪಾರಾಗಿದ್ದಾರೆ. ಬಂಧನ ಭೀತಿಯಿಂದ ರಿಲೀಫ್ ಸಿಕ್ತು ಅನ್ನೋಷ್ಟರಲ್ಲೇ ಭೈರತಿ ಬಸವರಾಜ್ ಪಿಎಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕೊಲೆ ಆರೋಪಿಗಳ ಜೊತೆಗೆ ಭೈರತಿ ಬಸವರಾಜ್ ಪಿಎ ಹನುಮಂತನಿಗೆ ಸಂಪರ್ಕ ಇರೋ ಮಾಹಿತಿ ಇರೋದ್ರಿಂದ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ನೋಟಿಸ್ ಕೊಟ್ಟಿದ್ದಾರೆ. ದುಬೈನಲ್ಲಿ ಜಗ್ಗ ರೆಡ್ ಕಾರ್ನರ್ ನೋಟಿಸ್ಗೆ ಸಿದ್ಧತೆ. ಜಗ್ಗ ಬಾಯ್ ಬಿಟ್ರೆ ಭೈರತಿ ಬಸವರಾಜ್ಗೆ ಸಂಕಷ್ಟ ಫಿಕ್ಸ್. ಒಂದೆಡೆ ಭೈರತಿ ಬಸವರಾಜ್ಗೆ 2 ಬಾರಿ ವಿಚಾರಣೆ ಮಾಡಿದ್ದಾರೆ. ಅವರ ಪಿಎಗೂ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಇವರಿಬ್ಬರಿಗೂ ನಂಟಿದೆ ಎನ್ನಲಾಗ್ತಿರೋ ಕೊಲೆ ಕೇಸ್ನ A1 ಆರೋಪಿ ಜಗ್ಗ ಮಾತ್ರ ನಾಪತ್ತೆಯಾಗಿದ್ದಾನೆ. ದುಬೈನಲ್ಲಿ ಜಗ್ಗ ತಲೆಮರೆಸಿಕೊಂಡಿದ್ದಾನೆ. ಹೀಗಾಗಿ ರೆಡ್ ಕಾರ್ನರ್ ನೋಟಿಸ್ ನೀಡಲು ಸಿದ್ಧತೆ ನಡೆದಿದೆ. ಒಂದ್ ವೇಳೆ ಜಗ್ಗ ಪೊಲೀಸರ ಮುಂದೆ ಹಾಜರಾಗಿ ಶಾಸಕರ ಜೊತೆಗಿನ ನಂಟು ಬಾಯಿ ಬಿಟ್ರೆ ಭೈರತಿ ಬಸವರಾಜ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ. A1 ಜಗದೀಶ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ದುಬೈನಲ್ಲಿ ತಲೆಮರೆಸಿಕೊಂಡಿರೋ ಜಗ್ಗ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ. ಆದ್ರೆ ಇದು ಜಾಮೀನು ನೀಡಲು ಅರ್ಹವಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಜಾಮೀನು ಅರ್ಜಿ ವಜಾಗೊಳಿಸಿದೆ. ಸದ್ಯ ದುಬೈಗೆ ಎಸ್ಕೇಪ್ ಆಗಿರೋ ಜಗದೀಶ್ ಅಲ್ಲೇ ಇದ್ದಾನಾ ಅಥವಾ ಬೇರೆಡೆ ಎಸ್ಕೇಪ್ ಆಗಿದ್ದಾನಾ ಗೊತ್ತಿಲ್ಲ. ಈ ಕೇಸ್ ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟ ತಂದಿರೋದಂತೂ ಸುಳ್ಳಲ್ಲ. ಶಿವಪ್ರಸಾದ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.